ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಾವು ಒಳ್ಳೆ ಮಾಹಿತಿನ ಹೇಳಿದ್ರೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಕೇಳ್ಬೇಕಪ್ಪ ಇನ್ನೊಂದು ಸ್ವಲ್ಪ ಹೊತ್ತು ಅನ್ನೋ ಥರ ಇರಬೇಕು ಮಾಹಿತಿ. ಊರಿದಾರ, ಸ್ಟ್ಯಾಂಡರ್ಡ್ ಆಗಿದ್ದಾರ, ನಾಲೆಡ್ಜ್ ಐತಾ ಹೇಳ್ಬೇಕು. ಅವ್ರ ಲೆವೆಲ್ಲಿಗೆ ನಾವು ಫಸ್ಟ್ ನಿಂತ್ಕೊಬೇಕು ಹೋಗಿ. ಅವ್ರಿಗೆ ಯಾವ ಭಾಷೆ ಈಸಿ ಆಗುತ್ತೆ ಅದನ್ನು ನಾವು ಕನ್ವರ್ಟ್. ನಿಮ್ಮಲ್ಲಿ ಯಾರಾದರೂ ಆ ಭಾಷೆ ಮಾತಾಡೋದಿದ್ದರೆ, ಹಳ್ಳಿ ಭಾಷೆ, ತೆಲುಗು ಭಾಷೆ ಮಾತಾಡೋದು, ಅವರು ಕನ್ವಿನ್ಸ್ ಮಾಡೋದು. ನೀವು 10 ರೂಪಾಯಿ ಸಂಪಾದನೆ ಕೈ ಫೋಕಸ್ ಮಾಡಿದರೆ 1000 ರೂಪಾಯಿ ತಾಣಕ್ಕೆ ಹೊಡ್ಕೊಂಬರ್ತದೆ. ನೀವು 1000 ರೂಪಾಯಿ ಸಂಪಾದನೆಗೆ ಹೋದರೆ 10 ರೂಪಾಯಿ ಇದಲ್ಲ. ಕಳೆದ 3 ವರ್ಷದಿಂದಲೂ ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ಜೊತೆ ನೀವಿದ್ದೀವಿ. ಈಗ ಕೊನೆಯದಾಗಿ ಅಂದರೆ ರಿಸಲ್ಟ್ಸ್ ಬಗ್ಗೆ ನಮ್ಮ ಒಂದು ಶಿಬಿರಾರ್ಥಿಗಳಿಗೆ ಏನು ಹೇಳ್ತೀರಾ ತಾವು? ಸರ್, ನಾವು ಏನು ಹೇಳೋದು ಅಂತಂದರೆ, ಫಸ್ಟು ನೀವೆಲ್ಲ ಕರೆಕ್ಟಾಗಿ ಮಾಹಿತಿ ತಿಳ್ಕೊಬೇಕು. ತಪ್ಪು ಮಾಹಿತಿನ ರೈತರಿಗೆ ಕೊಡಕ್ಕೆ ಹೋಗಬಾರ್ದು. ತಿರ್ಗಿ ಆಮೇಲೆ ಯಾರೋ ಏನೋ ಹೇಳ್ತಾರೆ ಅನ್ನೋದು ಮಾಹಿತಿನೂ ಕೊಡಬಾರ್ದು. ಯಾಕಂತಂದರೆ ಮನುಷ್ಯ ಪ್ಯೂರ್ ಆಗಿದ್ದರೆ ಒಂದಲ್ಲ ಒಂದು ದಿವಸ ಉಪಯೋಗಕ್ಕೆ ಬಂದೇ ಬರುತ್ತೆ. ನೀವು ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಟ್ರೆ ಎಲ್ಲೋ ಕೇಳಿರ್ತಾರೆ, ಏನೋ ಮಾಡಿರ್ತಾರೆ, ಅದಕ್ಕೂ ಕಂಟೆಂಟ್ಸ್ ಇಲ್ಲ. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇರೋದ್ರಿಂದ ವಿಜ್ಞಾನಿಗಳಾಯಿತು, ಡಾಕ್ಟರ್ಸ್ ಆಯಿತು, ಅವರೆಲ್ಲ ಫಾಸ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಆವಾಗ ನೀವೇನಾದರೂ ಮಿಸ್ಗೈಡ್ ಮಾಡಿದ್ರಿ, ಮಾಹಿತಿ ತಪ್ಪಾಯಿತು ಅಂತ ಹೇಳಿದರೆ ಇದು ಸರಿ ಇಲ್ಲ, ಒಂದೇ ಸರಿ ರಿಜೆಕ್ಟ್. ನೀವು ಒಬ್ಬ ರೈತರನ್ನ ನೀವು ಈ ಕೃಷಿಯಲ್ಲಿ ತೊಡಗ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರ. 1000 ರೈತರನ್ನ ಬರೀ ಒಂದೇ ದಿವಸದಲ್ಲಿ ಒಂದೇ ಮಾತಿನಲ್ಲಿ ಓಡಿಸ್ಬಿಡ್ಬೋದು. ಅದು ಸರಿ ಇಲ್ಲ ಅಂತೆ, ಅವ್ರು ಹಿಂಗಂದ್ರೆ ಇದು ಹಿಂಗಾಗೈತಪ್ಪ ಅಂತಂದ್ಬಿಟ್ಟು ಈ ಚುಕ್ಕನಹಳ್ಳಿಗೆ ಇರೋ ರೈತರೆಲ್ಲ ಒಂದೇ ಸರಿ ನೆಗೆಟಿವ್ ಆ ಥರ. ಅಂದರೆ ನಾವು ಫಸ್ಟು ಸರ್ ಮಾತೇನೆಂದರೆ, ನಾವು ಫಸ್ಟು ರೈತರಿಗೆ ಮಾಹಿತಿ ಕೊಡಲಿಕ್ಕೆ ನಾವು ಪರ್ಫೆಕ್ಟ್ ಇರಬೇಕು. ಗೊತ್ತಿಲ್ಲದಿರೋ ಮಾಹಿತಿ ಬೇಡ. ಗೊತ್ತಿಲ್ಲದಿರೋ ಮಾಹಿತಿ ನೀವು ಹೇಳಲೇಬಾರ್ದು. ಏನೋ ಒಂದು ಹೇಳ್ಬಿಡೋಣ, ಏನೋ ಒಂದು ಫ್ಲೋನಿಗೆ ಹೇಳ್ಬಿಡೋಣ ಅಂತಂದು ನಾನು ಎಷ್ಟೋ ಸರಿ ಮಾತಾಡಿರ್ತೀನಿ, ಆದ್ರೂ ಎಡಿಟಿಂಗ್ನಾಗ ಎಲ್ಲ ಇದು ಮಾಡ್ತೀನಿ. ಯಾಕಂದ್ರೆ ತಪ್ಪು ಮಾಹಿತಿ ಒಂದು ಸಾರಿ ಸ್ಟಾರ್ಟ್ ಮಾಡಿದರೆ ಹೋಗ್ತಾನೇ ಇರುತ್ತೆ. ಅದಕ್ಕೆ ಆದಷ್ಟು ನಾವು ಒಳ್ಳೆ ಮಾಹಿತಿನ ಹೇಳಿದರೆ ಹೆಂಗಿರಬೇಕು ಅಂತ ಹೇಳಿದರೆ ಕೇಳಬೇಕಪ್ಪ ಇನ್ನೊಂದು ಸ್ವಲ್ಪ ಹೊತ್ತು ಅನ್ನೋ ಥರ ಇರಬೇಕು ಮಾಹಿತಿ. ಅಷ್ಟು ಪರ್ಫೆಕ್ಟ್. ಈಗ ನೀವು ಹೇಳ್ತಿರ್ತೀರ ಅಂತಂದ್ರೆ ಅವ್ರೇನು ಕೆಲಸ ಇಲ್ದಲೆ ಕೇಳ್ತಿರೋದಿಲ್ಲ. ಅವ್ರಿಗೆ ಸರಿ ಅನಿಸ್ತಿದ್ರೆ ಮಾತ್ರ ಕೇಳ್ತಿರ್ತಾರೆ. ನೀವು ರಾಂಗ್ ಅಂತ ಯಾವಾಗಂತಾರೆ, ಸರ್ ನಂಗೆ ಕೆಲಸ ಐತೆ ಒಂದು ಸ್ವಲ್ಪ ಹಿಂಗೆ ಹೋಗಿ ಬರ್ತೀನಿ, ನೀವು ಹಂಗೆ ಇದು ಮಾಡ್ರಿ ಅಂತಾರೆ. ಯಾಕಂದರೆ ಅವರು ಸಾಕಷ್ಟು ಅವ್ರಿಗೆ ಅನುಭವ. ಇನ್ನೊಂದು ನಮ್ಮ ರೈತರು ಹೆಂಗೆ ಅಂತಂದರೆ ವಿಜ್ಞಾನಿಗಳು ಮಾಡ್ತಾನೇ ಇರ್ತಾರೆ. ಹಿಂಗೆ ಮಡಿಕೆ ಹೊಡೆದ್ರೆ ಹಿಂಗೆ ಮೂಲೆ ಮೇಲೆ ಹೊಡೆದ್ರೆ ಹಂಗೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನಂತಂದರೆ ಕೆಲವೊಂದು ಮಾಹಿತಿ ಕೊರತೆ ಇರುತ್ತೆ. ಅದನ್ನು ನಾವು ಇನ್ನೊಂದು ನಾನು ನಿಮ್ಮಲ್ಲಿ ಹೇಳೋದು ಏನು ಅಂತಂದರೆ, ಆದಷ್ಟು ಏನೋ ಹೇಳ್ತೀವಿ ಮಾಡ್ತೀವಿ ಅಂತಲ್ಲ, ಒಬ್ಬ ರೈತನ ಅನಾಲಿಸಿಸ್ ಮಾಡೋದು ಫಸ್ಟ್ ಆಫ್ ಆಲ್. ಅವ್ರು ಯಾವ ಥರ ಇದ್ದಾರೆ, ಊರಿದಾರ, ಸ್ಟ್ಯಾಂಡರ್ಡ್ ಆಗಿದ್ದಾರ, ನಾಲೆಡ್ಜ್ ಐತಾ ಹೇಳ್ಬೇಕು. ಅವ್ರ ಲೆವೆಲ್ಲಿಗೆ ನಾವು ಫಸ್ಟ್ ನಿಂತ್ಕೊಬೇಕು ಹೋಗಿ. ಅದು ನಾವು ಸುಮ್ಮನೆ ಬಂದು ನನಗೆ ಗೊತ್ತಾಯ್ತವ ಮೈರು ನೋಡಿ ಸಾಧಾರಣ ಫಸ್ಟ್ ನಾವು ಅವ್ರ ಲೆವೆಲಿಗೆ ನಿಂತ್ಕೊಂಡು ಅವ್ರಿಗೆ ಅವಾಗ ಏನು ಹೇಳ್ತಾರೆ, ಅವ್ರಿಗೆ ಯಾವ ಭಾಷೆ ಈಸಿ ಆಗುತ್ತೆ ಅದನ್ನು ನಾವು ಕನ್ವರ್ಟ್. ನಿಮ್ಮಲ್ಲಿ ಯಾರಾದರೂ ಆ ಭಾಷೆ ಮಾತಾಡೋದಿದ್ದರೆ, ಹಳ್ಳಿ ಭಾಷೆ, ತೆಲುಗು ಭಾಷೆ ಮಾತಾಡೋದು, ಅವರು ಕನ್ವಿನ್ಸ್ ಮಾಡೋದು. ನೀವು ಬೇರೆ ಏನೋ ಹೇಳಿದ್ರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ. ಇಂಗ್ಲೀಷ್ ವರ್ಡ್ಸ್ ಅರ್ಥ ಆಗಲ್ಲ. ಇವಾಗ ಹಿಂದಿ ತೆಲುಗು ಮಾತಾಡ್ತಿರ್ತಾರೆ, ಅವರಿಗೆ ಕನ್ನಡ ವರ್ಡ್ಸ್ ಗೊತ್ತಾಗಲ್ಲ. ಅವಾಗ ఏమో సొప్రి నాకేమో అర్థం అనేది అది ఏది వేసంటే వేయాలి అంటే ఏం వర్తిమేశ్వర్ వస్తారు సార్ 2 లీటర్ ఇచ్చి చూసుకుంటారు అಷ್ಟೇ. అదేమన్నా వస్తే ఇంకో 5 లీటర్ ಅವ್ರಿಗೆ ಕ್ಲೀನಾಗಿ ಅರ್ಥ ಆಯ್ತು ಅಂತಂದ್ರೆ ಕ್ಲೀನಾಗಿ ಅರ್ಥ ಆಗ್ಬಿಡ್ತು ಅಂತಂದ್ರೆ, ಸರ್ ಹಿಂಗೆ ಸೆಟ್ಲ್ ಉಂಡ 1000 ಸೆಟ್ಲ್ ಉಂಡ 8 ಲೀಟರ್ ಬೇಕಾಗ್ತದೆ ಸರ್, ಬ್ಯಾಟ್ರಿಗೆ ಬರ್ತೈತೆ. ನೀವು 10 ರೂಪಾಯಿ ಸಂಪಾದನೆ ಕೈ ಫೋಕಸ್ ಮಾಡಿದ್ರೆ 1000 ರೂಪಾಯಿ ತಾಣಕ್ಕೆ ಹೊಡ್ಕೊಂಬರ್ತದೆ. ನೀವು 1000 ರೂಪಾಯಿ ಸಂಪಾದನೆಗೆ ಹೋಗಿದ್ರೆ
10 ರೂಪಾಯಿ ಈಗ ನಮ್ಮ ಎಕ್ಸ್ಪೆಕ್ಟೇಷನ್ ಕಡಿಮೆ ಇರಬೇಕು, ನಮ್ಮ ಫೋಕಸ್ ನಾವು ಕೆಲಸ ಚೆನ್ನಾಗಿ ಮಾಡಿದ್ರೆ ಗೌರವ ಬರುತ್ತೆ, ಹಣ ಬರುತ್ತೆ, ಬರೀ ಎಲ್ಲರೂ ಬರುತ್ತೆ. ಒಂದು 3 ತಿಂಗಳಿಂದ ಶಿರ್ಸಿಗೆ ಹೋಯ್ತು ನೋಡಿದ್ರೆ, ಶಿರ್ಸಿಯಲ್ಲಿ ಅಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಈ ಭಾಗದಲ್ಲಿ ಇದಾವೆ ಈ ಥರ. ಅಂದರೆ ವರ್ಷನೂ ಕೂಡ ಲಾಸ್ಟ್ ಇಯರು ಇದೇ ಥರ ಪಟ್ಟೆ ಸರ್ ತೋರಿಸಿದ್ದೆ ನಾನು. ಏನು ಸರ್ ಹಿಂಗಿದೆ ನಿಮ್ಮಲ್ಲಿ ಅಂದೆ. ಅಂದರೆ ಮೇಡಮ್ ಇಲ್ಲೆಲ್ಲ ಬೇರೆ ಪ್ಲಾಟ್ಗಳಿದ್ದಾವೆ, ಅದರಲ್ಲೂ ಇದ್ದಾವೆ, ಬಟ್ ಏರಳವಾಗಿರ್ಬೇಕು. ಅರ್ಥ ಆಯ್ತು, ಏರಳವಾಗಿ. ಅಂದರೆ ಈಗ ನಮ್ಮಲ್ಲಿ 1000 ಪ್ಲಾಂಟ್ ಇದಾವೆ ಅಂದರೆ 800-900 ಪ್ಲಾಂಟ್ ಇದೇ ಥರ. ಹಂಗಾಗಿ ಒಂದು ಇಷ್ಟು ಗಿಡಕ್ಕೆ 120 ಕ್ವಿಂಟಲ್ ಅಡಿಕೆ ಬರುತ್ತೆ. ಮತ್ತು ಖರ್ಚು ಎಷ್ಟು ರೀ? ಖರ್ಚು ಎಷ್ಟು? ಒಂದು 23. ಹಾಂ, ಬೇರೆ ಕೇಳ್ರಿ 2 ಲಕ್ಷ 3 ಲಕ್ಷ ಮಾಡ್ತಾರೆ. ಅರ್ಥ ಆಯ್ತು, ಆ ಟೈಪ್ ಗಿಡನೇ ಪಾಯ್ಸನ್ ಆಗೋಗ್ಬಿಡ್ತೈತಿ. ಅವಾಗ ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ರಿ. ನಾವು ನಿಮಗೆ ಕಂಪ್ನಿಯವ್ರು ಯಾವಾಗಲೂ ಕೂಡ ಚಿರಋಣಿ. ಮತ್ತು ನಾವು ಯಾವಾಗಲೂ ಕೂಡ ಆಟ್ಲಿ ನಮಗೆ ನೀವು ರೈತರು ಅನ್ಸಲ್ಲ, ಯಾವಾಗಲೂ ಫ್ರೆಂಡ್ಲಿ ಇರ್ತೀರಾ. ನಾವು ಬರಲಿಲ್ಲ ಅಂದರೂ ನೀವು ಎಲ್ಲಿದ್ದೀರಿ ಸರ್ ಅಂತ ಕೇಳ್ತೀರಾ. ತುಂಬ ಥ್ಯಾಂಕ್ಸ್ ಸರ್. ನಮ್ಗೆ ಲಾಟ್ ಆಫ್ ಥ್ಯಾಂಕ್ಸ್. ನಮ್ಮೆಲ್ಲರ ಕಡೆಯಿಂದಲೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಮೇಡಮ್ ಹೇಳಿ. ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ. ಧನ್ಯವಾದಗಳು ಸರ್. ನಾವು ಏನಾದರೂ ಒಂದು ಸ್ವಲ್ಪ ಒಳ್ಳೇದು ಮಾಡೋಣ ಅಂತ ನೋಡಿ. ಒಳ್ಳೆ ರೈತರಿಗೆ ಏನು ಮೇಡಮ್, ನಾವು ಒಂದು ಸ್ವಲ್ಪ ಒಳ್ಳೇದು ಮಾಡಿದ್ವಿ, ದೇವ್ರು ಏನಾದರೂ ನಮಗೆ ಒಳ್ಳೇದು ಸ್ವಲ್ಪ ನೋಡು. ತಮ್ಮ ಅನುಭವದ ಜೊತೆಗೆ ನಿಮ್ಮ ಕೃಷಿ ಸಸ್ಟೈನ್ ಕೃಷಿ ಅಂದರೆ ಸಾವಯವ ಕೃಷಿ ಜೊತೆಗೆ ನೀವು ಮೊದಲು ಉತ್ತಮ ಮಾದರಿ ರೈತರು ಅಂತ ಹೇಳಲಿಕ್ಕೆ ನಾವು ಇಷ್ಟೀವಿ. ಯಾಕಂದರೆ ಈಗ ಕಳೆದ 3-4 ವರ್ಷದಿಂದ ನೋಡ್ತಾ ಇದ್ದೀವಿ. ಕೊನೆಯದಾಗಿ ರೈತರಿಗೆ ಸಾವಯವ ಕೃಷಿ ಬಗ್ಗೆ ತಮ್ಮ ಮನದಾಳದ ಮಾತು ಏನು ಹೇಳ್ತೀರಾ ಸರ್? ನಾನು ಹೇಳ್ತಿರೋದು ನನ್ನ ಚಾನಲ್ನಾಗೆಲ್ಲ ಹೇಳ್ತಿರೋದು, ನಾನೇನು ಒಂದೇ ಒಂದು ಹೇಳ್ತೀನಿ, ನಾನು ಎಲ್ಲ ನನ್ನ ವೀಡಿಯೋಸ್ನಲ್ಲಿ ನಾನು ಬಿಟ್ಟಿದ್ದೀನಿ. ಸಾವಯವ ಕೃಷಿ ಭವಿಷ್ಯದ ಕೃಷಿ ಅಂತಂದು